ಬೇಸಿಗೆ ಬಂತು ಅಂದ್ರೆ ಸಾಕು, ಬಿಸಿಲನಾಡು ಚಿತ್ರದುರ್ಗದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಮನುಷ್ಯರೇನೋ ತಮಗೆ ಬೇಕಾದಂತಹ ನೀರನ್ನ ಎಲ್ಲಾದ್ರೂ ಕೇಳಿ ಅಥವಾ ಎಲ್ಲಿಂದಾದ್ರೂ ಯಾರಿಂದಾದ್ರೂ ಪಡಿತಾರೆ. ಆದ್ರೆ ಚಿತ್ರದುರ್ಗದ ಈ ಹೆಮ್ಮೆ ಜೋಗಿಮಟ್ಟಿ ಕಾಯ್ದಿಟ್ಟಂತ ಅರಣ್ಯಧಾಮದ ವನ್ಯಜೀವಿಗಳ ಪರಿಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಕುಡಿಯೋದಕ್ಕೆ ನೀರಿಲ್ಲದೆ ಇಲ್ಲಿನ ಪ್ರಾಣಿ ಪಕ್ಷಿಗಳು ಕಂಗಾಲಾಗಿದೆ. ಜೋಗಿಮಟ್ಟಿಯಲ್ಲಿ ವನ್ಯಜೀವಿಗಳ ಜಲರೋಧನೆ, ಬೇಸಿಗೆಯ ಬಿಸಿಲಿಗೆ ಬತ್ತಿದ ತೊಟ್ಟಿಗಳು. ದಟ್ಟ ಅರಣ್ಯದ ನಡುವೆ ಬರಿದಾಗಿರುವಂತಹ ನೀರಿನ ತೊಟ್ಟಿಗಳು, ಹನಿ ನೀರಿಗಾಗಿ ಕಾದು ಕುಳಿತಿರುವ ಸಾವಿರಾರು ವನ್ಯಜೀವಿಗಳು. ಈ ಮನಕಲುಕುವ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಧಾಮದಲ್ಲಿ. ಜೋಗಿಮಟ್ಟಿ ಗಿರಿಧಾಮದಲ್ಲಿ ಬೇಸಿಗೆ ಆರಂಭದಲ್ಲೇ ಕೆರೆ ಕಟ್ಟೆಗಳು ಬತ್ತಿ ಹೋಗ್ತಿವೆ. ಪರಿಣಾಮ ಇಲ್ಲಿನ ಚಿರತೆ, ಕರಡಿ, ಜಿಂಕೆ ಮತ್ತು ನವಿಲುಗಳು ಸೇರಿದಂತೆ ನೂರಾರು ಪ್ರಭೇದದ ಪಕ್ಷಿಗಳು ಹನಿ ನೀರಿಗಾಗಿ ಅಲೆದಾಡುವಂತಾಗಿದೆ. ಅರಣ್ಯ ಇಲಾಖೆ ಅಲ್ಲಲ್ಲಿ ಅರವಟ್ಟಿಗೆಗಳನ್ನು ನಿರ್ಮಿಸಿದೆಯಾದರೂ ಅವು ವೈಜ್ಞಾನಿಕವಾಗಿಲ್ಲ ಎನ್ನುವುದು ಪ್ರಾಣಿ ಪ್ರಿಯರ ದೂರು. ಜೋಗಿಮಟ್ಟಿನಲ್ಲಿ ಇವತ್ತು ಅತಿ ಹೆಚ್ಚು ಸಸ್ಯ ಸಂಕುಲನ ನಾವು ನೋಡಬಹುದು. 150ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳನ್ನ ನೋಡಬಹುದು. ಅನೇಕ ಪ್ರಾಣಿಗಳನ್ನ ನಾವು ಇಲ್ಲಿ ನೋಡಬಹುದು. ಈ ಬಿಸಿಲು ಜಾಸ್ತಿ ಆಗೋದ್ರಿಂದ ಇವತ್ತು ಅದಕ್ಕೆ ಕುಡಿಯ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅರಣ್ಯ ಇಲಾಖೆಯವರು ಅಲ್ಲಲ್ಲಿ ಕುಡಿಯ ನೀರಿನ ತಾಣಗಳನ್ನ, ಗುಂಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಸಮರ್ಪಕವಾಗಿ ನೀರನ್ನ ಬಿಟ್ರೆ ಆ ಪಕ್ಷಿ ಸಂಕುಲಗಳಿಗೆ ಅನುಕೂಲ ಆಗುತ್ತೆ. ಅವೆಲ್ಲ ನಗರ ಪ್ರದೇಶಕ್ಕೆ ಬರ್ತಾ ಇದಾವೆ. ಇವತ್ತು ಪಕ್ಷಿಗಳು ಇಲ್ಲಿಂದ ವಲಸೆ ಹೋಗುವಂತ ಸ್ಥಿತಿ ಬಂದಿದೆ. ದಯಮಾಡಿ ಆ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು. ಅಲ್ಲಿನ ಸೌಂದರ್ಯವನ್ನ ನಾವು ಕಾಪಾಡಬೇಕು. ಅರಣ್ಯ ಇಲಾಖೆ ನಿರ್ಮಿಸಿರುವಂತಹ ಹೆಚ್ಚಿನ ನೀರಿನ ತೊಟ್ಟಿಗಳು ಮುಖ್ಯ ರಸ್ತೆಗಳ ಪಕ್ಕದಲ್ಲೇ ಇವೆ. ವಾಹನಗಳ ಸಂಚಾರ ಮತ್ತು ಮನುಷ್ಯರ ಓಡಾಟದ ಭಯದಿಂದ ಪ್ರಾಣಿಗಳು ರಸ್ತೆಯ ಪಕ್ಕಕ್ಕೆ ಬರುವುದಿಲ್ಲ. ಹೀಗಾಗಿ ಈ ತೊಟ್ಟಿಗಳು ಪ್ರಾಣಿಗಳಿಗೆ ನಿರುಪಯುಕ್ತವಾಗಿವೆ. ಇನ್ನೊಂದು ಕಡೆಗೆ ಕಾಡಿನ ಒಳಭಾಗದಲ್ಲಿ ಇರಬೇಕಾದಂತಹ ಕೃತಕ ಹೊಂಡಗಳು ನೀರಿನ ಹನಿಯನ್ನು ಕೂಡ ಕಾಣದೆ ಕಳೆಗುಂದಿವೆ. ಇದರಿಂದಾಗಿ ಪ್ರಾಣಿಗಳು ಕಾಡು ಬಿಟ್ಟು ನೀರು ಅರಸುತ್ತಾ ನಾಡಿನತ್ತ ಬರುವ ಆತಂಕ ಎದುರಾಗಿದೆ. ಒಂದು ದೊಡ್ಡ ಅರಣ್ಯ ಪ್ರದೇಶ ಆಗಿರುತ್ತೆ. ಇಲ್ಲಿ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳು ಅದೇ ಕಾಡನ್ನ ಅವಲಂಬಿಸಿಕೊಂಡಿರೋದ್ರಿಂದ ಇಲ್ಲಿ ಹಲವಾರು ಜೀವವಿದ್ದಂತಹ ಗಿಡಗಳು ಇದಾವೆ, ಸಸ್ಯಗಳಿದಾವೆ, ಆಮೇಲೆ ಔಷಧಿ ಗುಣಗಳಿರುವಂತಹ ಸಸ್ಯಗಳಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಹೆಚ್ಚಾಗಿ ಇದೇ ಕಾಡನ್ನ ಅವಲಂಬಿಸಿಕೊಂಡಿದ್ದಾವೆ. ಅದೇ ರೀತಿ ಈ ಬೇಸಿಗೆ ಟೈಮ್ನಲ್ಲಿ ವಿಪರೀತ ಬಿಸಿಲಿರೋದ್ರಿಂದ ಅಲ್ಲಿರುವಂತಹ ನೀರಿನ ಅರವಟ್ಟಿಕೆಗಳನ್ನ ಅರಣ್ಯ ಇಲಾಖೆಯರು ಕೂಡಲೇ ಕ್ಲೀನ್ ಮಾಡಿ ನೀರು ಬಿಡುವಂತದ್ದಾಗಬೇಕು. ಯಾಕಂದ್ರೆ ಈಗ ಆಲ್ರೆಡಿ ನೀರು ಬಿಟ್ಟಿದ್ದಾರೆ. ಆದ್ರೆ ನಾವು ನೋಡಿದಾಗ ಅಲ್ಲಿ ಬಹಳ ಗಲೀಜು ಕೊಳೆಯಿಂದ ಕೂಡಿತ್ತು. ಹಾಗಾಗಿ ಅವರಲ್ಲಿ ಮನವಿ ಮಾಡ್ಕೊಂತೀನಿ, ಇನ್ನು ಶುದ್ಧ ಮಾಡಿ ನೀರನ್ನ ಬಿಟ್ಟಾಗ ಅವು ಒಳ್ಳೆ ನೀರನ್ನ ಸೇವಿಸಿ ಆರೋಗ್ಯವಾಗಿ ಪ್ರಾಣಿ ಪಕ್ಷಿಗಳು ಇರ್ತವೆ. ಇದರಿಂದ ಅವು ಕೂಡ ಅಳಿವಿನಂಚಿಗೆ ಹೋಗೋದಿಲ್ಲ. ಕೆಲವೊಂದು ಹೊಂಡಗಳು ಕೂಡ ಸ್ವಚ್ಛತೆ ಕಾಣದೆ ಕಲುಷಿತಗೊಂಡಿವೆ. ಜೋಗಿಮಟ್ಟಿಯ ಮೂಕಜೀವಿಗಳ ಗೋಳು ಕೇಳುವವರು ಯಾರಿಲ್ಲದಂತಾಗಿದೆ. ಅರಣ್ಯ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಪ್ರಾಣಿಗಳ ಸಂರಕ್ಷಣೆಗೆ ಮುಂದಾಗಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಬೇಸಿಗೆ ಬಂತು ಅಂದ್ರೆ ಸಾಕು, ಬಿಸಿಲನಾಡು ಚಿತ್ರದುರ್ಗದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಮನುಷ್ಯರೇನೋ ತಮಗೆ ಬೇಕಾದಂತಹ ನೀರನ್ನ ಎಲ್ಲಾದ್ರೂ ಕೇಳಿ ಅಥವಾ ಎಲ್ಲಿಂದಾದ್ರೂ ಯಾರಿಂದಾದ್ರೂ ಪಡಿತಾರೆ. ಆದ್ರೆ ಚಿತ್ರದುರ್ಗದ ಈ ಹೆಮ್ಮೆ ಜೋಗಿಮಟ್ಟಿ ಕಾಯ್ದಿಟ್ಟಂತ ಅರಣ್ಯಧಾಮದ ವನ್ಯಜೀವಿಗಳ ಪರಿಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಕುಡಿಯೋದಕ್ಕೆ ನೀರಿಲ್ಲದೆ ಇಲ್ಲಿನ ಪ್ರಾಣಿ ಪಕ್ಷಿಗಳು ಕಂಗಾಲಾಗಿದೆ. ಜೋಗಿಮಟ್ಟಿಯಲ್ಲಿ ವನ್ಯಜೀವಿಗಳ ಜಲರೋಧನೆ, ಬೇಸಿಗೆಯ ಬಿಸಿಲಿಗೆ ಬತ್ತಿದ ತೊಟ್ಟಿಗಳು. ದಟ್ಟ ಅರಣ್ಯದ ನಡುವೆ ಬರಿದಾಗಿರುವಂತಹ ನೀರಿನ ತೊಟ್ಟಿಗಳು, ಹನಿ ನೀರಿಗಾಗಿ ಕಾದು ಕುಳಿತಿರುವ ಸಾವಿರಾರು ವನ್ಯಜೀವಿಗಳು. ಈ ಮನಕಲುಕುವ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಧಾಮದಲ್ಲಿ. ಜೋಗಿಮಟ್ಟಿ ಗಿರಿಧಾಮದಲ್ಲಿ ಬೇಸಿಗೆ ಆರಂಭದಲ್ಲೇ ಕೆರೆ ಕಟ್ಟೆಗಳು ಬತ್ತಿ ಹೋಗ್ತಿವೆ. ಪರಿಣಾಮ ಇಲ್ಲಿನ ಚಿರತೆ, ಕರಡಿ, ಜಿಂಕೆ ಮತ್ತು ನವಿಲುಗಳು ಸೇರಿದಂತೆ ನೂರಾರು ಪ್ರಭೇದದ ಪಕ್ಷಿಗಳು ಹನಿ ನೀರಿಗಾಗಿ ಅಲೆದಾಡುವಂತಾಗಿದೆ. ಅರಣ್ಯ ಇಲಾಖೆ ಅಲ್ಲಲ್ಲಿ ಅರವಟ್ಟಿಗೆಗಳನ್ನು ನಿರ್ಮಿಸಿದೆಯಾದರೂ ಅವು ವೈಜ್ಞಾನಿಕವಾಗಿಲ್ಲ ಎನ್ನುವುದು ಪ್ರಾಣಿ ಪ್ರಿಯರ ದೂರು.
ಜೋಗಿಮಟ್ಟಿನಲ್ಲಿ ಇವತ್ತು ಅತಿ ಹೆಚ್ಚು ಸಸ್ಯ ಸಂಕುಲನ ನಾವು ನೋಡಬಹುದು. 150ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳನ್ನ ನೋಡಬಹುದು. ಅನೇಕ ಪ್ರಾಣಿಗಳನ್ನ ನಾವು ಇಲ್ಲಿ ನೋಡಬಹುದು. ಈ ಬಿಸಿಲು ಜಾಸ್ತಿ ಆಗೋದ್ರಿಂದ ಇವತ್ತು ಅದಕ್ಕೆ ಕುಡಿಯ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅರಣ್ಯ ಇಲಾಖೆಯವರು ಅಲ್ಲಲ್ಲಿ ಕುಡಿಯ ನೀರಿನ ತಾಣಗಳನ್ನ ಗುಂಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಸಮರ್ಪಕವಾಗಿ ನೀರನ್ನ ಬಿಟ್ರೆ ಆ ಪಕ್ಷಿ ಸಂಕುಲಗಳಿಗೆ ಅನುಕೂಲ ಆಗುತ್ತೆ. ಅವೆಲ್ಲ ನಗರ ಪ್ರದೇಶಕ್ಕೆ ಬರ್ತಾ ಇದಾವೆ. ಇವತ್ತು ಪಕ್ಷಿಗಳು ಇಲ್ಲಿಂದ ವಲಸೆ ಹೋಗುವಂತ ಸ್ಥಿತಿ ಬಂದಿದೆ. ದಯಮಾಡಿ ಆ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು. ಅಲ್ಲಿನ ಸೌಂದರ್ಯವನ್ನ ನಾವು ಕಾಪಾಡಬೇಕು. ಅರಣ್ಯ ಇಲಾಖೆ ನಿರ್ಮಿಸಿರುವಂತಹ ಹೆಚ್ಚಿನ ನೀರಿನ ತೊಟ್ಟಿಗಳು ಮುಖ್ಯ ರಸ್ತೆಗಳ ಪಕ್ಕದಲ್ಲೇ ಇವೆ. ವಾಹನಗಳ ಸಂಚಾರ ಮತ್ತು ಮನುಷ್ಯರ ಓಡಾಟದ ಭಯದಿಂದ ಪ್ರಾಣಿಗಳು ರಸ್ತೆಯ ಪಕ್ಕಕ್ಕೆ ಬರುವುದಿಲ್ಲ. ಹೀಗಾಗಿ ಈ ತೊಟ್ಟಿಗಳು ಪ್ರಾಣಿಗಳಿಗೆ ನಿರುಪಯುಕ್ತವಾಗಿವೆ. ಇನ್ನೊಂದು ಕಡೆಗೆ ಕಾಡಿನ ಒಳಭಾಗದಲ್ಲಿ ಇರಬೇಕಾದಂತಹ ಕೃತಕ ಹೊಂಡಗಳು ನೀರಿನ ಹನಿಯನ್ನು ಕೂಡ ಕಾಣದೆ ಕಳೆಗುಂದಿವೆ. ಇದರಿಂದಾಗಿ ಪ್ರಾಣಿಗಳು ಕಾಡು ಬಿಟ್ಟು ನೀರು ಅರಸುತ್ತಾ ನಾಡಿನತ್ತ ಬರುವ ಆತಂಕ ಎದುರಾಗಿದೆ. ಒಂದು ದೊಡ್ಡ ಅರಣ್ಯ ಪ್ರದೇಶ ಆಗಿರುತ್ತೆ. ಇಲ್ಲಿ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳು ಅದೇ ಕಾಡನ್ನ ಅವಲಂಬಿಸಿಕೊಂಡಿರೋದ್ರಿಂದ ಇಲ್ಲಿ ಹಲವಾರು ಜೀವವಿದ್ದಂತಹ ಗಿಡಗಳು ಇದಾವೆ, ಸಸ್ಯಗಳಿದಾವೆ, ಆಮೇಲೆ ಔಷಧಿ ಗುಣಗಳಿರುವಂತಹ ಸಸ್ಯಗಳಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಹೆಚ್ಚಾಗಿ ಇದೇ ಕಾಡನ್ನ ಅವಲಂಬಿಸಿಕೊಂಡಿದ್ದಾವೆ. ಅದೇ ರೀತಿ ಈ ಬೇಸಿಗೆ ಟೈಮ್ನಲ್ಲಿ ವಿಪರೀತ ಬಿಸಿಲಿರೋದ್ರಿಂದ ಅಲ್ಲಿರುವಂತಹ ನೀರಿನ ಅರವಟಿಕೆಗಳನ್ನ ಅರಣ್ಯ ಇಲಾಖೆಯರು ಕೂಡಲೇ ಕ್ಲೀನ್ ಮಾಡಿ ನೀರು ಬಿಡುವಂತದ್ದಾಗಬೇಕು. ಯಾಕಂದ್ರೆ ಈಗ ಆಲ್ರೆಡಿ ನೀರು ಬಿಟ್ಟಿದ್ದಾರೆ, ಆದ್ರೆ ನಾವು ನೋಡಿದಾಗ ಅಲ್ಲಿ ಬಹಳ ಗಲೀಜು ಕೊಳೆಯಿಂದ ಕೂಡಿತ್ತು. ಹಾಗಾಗಿ ಅವರಲ್ಲಿ ಮನವಿ ಮಾಡ್ಕೊಂತೀನಿ, ಇನ್ನು ಶುದ್ಧ ಮಾಡಿ ನೀರನ್ನ ಬಿಟ್ಟಾಗ ಅವು ಒಳ್ಳೆ ನೀರನ್ನ ಸೇವಿಸಿ ಆರೋಗ್ಯವಾಗಿ ಪ್ರಾಣಿ ಪಕ್ಷಿಗಳು ಇರ್ತವೆ. ಇದರಿಂದ ಅವು ಕೂಡ ಅಳಿವಿನಂಚಿಗೆ ಹೋಗೋದಿಲ್ಲ. ಕೆಲವೊಂದು ಹೊಂಡಗಳು ಕೂಡ ಸ್ವಚ್ಛತೆ ಕಾಣದೆ ಕಲುಷಿತಗೊಂಡಿವೆ. ಜೋಗಿಮಟ್ಟಿಯ ಮೂಕಜೀವಿಗಳ ಗೋಳು ಕೇಳುವವರು ಯಾರಿಲ್ಲದಂತಾಗಿದೆ. ಅರಣ್ಯ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಪ್ರಾಣಿಗಳ ಸಂರಕ್ಷಣೆಗೆ ಮುಂದಾಗಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಹಲವಾರು ಜೀವವಿದ್ದಂತಹ ಗಿಡಗಳು ಇದಾವೆ, ಸಸ್ಯಗಳಿದಾವೆ, ಆಮೇಲೆ ಔಷಧಿ ಗುಣಗಳಿರುವಂತಹ ಸಸ್ಯಗಳಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಹೆಚ್ಚಾಗಿ ಇದೇ ಕಾಡನ್ನ ಅವಲಂಬಿಸಿಕೊಂಡಿದ್ದಾವೆ. ಅದೇ ರೀತಿ ಈ ಬೇಸಿಗೆ ಟೈಮ್ನಲ್ಲಿ ವಿಪರೀತ ಬಿಸಿಲಿರೋದ್ರಿಂದ ಅಲ್ಲಿರುವಂತಹ ನೀರಿನ ಅರವಟಿಕೆಗಳನ್ನ ಅರಣ್ಯ ಇಲಾಖೆಯರು ಕೂಡಲೇ ಕ್ಲೀನ್ ಮಾಡಿ ನೀರು ಬಿಡುವಂತದ್ದಾಗಬೇಕು. ಯಾಕಂದ್ರೆ ಈಗ ಆಲ್ರೆಡಿ ನೀರು ಬಿಟ್ಟಿದ್ದಾರೆ, ಆದ್ರೆ ನಾವು ನೋಡಿದಾಗ ಅಲ್ಲಿ ಬಹಳ ಗಲೀಜು ಕೊಳೆಯಿಂದ ಕೂಡಿತ್ತು. ಹಾಗಾಗಿ ಅವರಲ್ಲಿ ಮನವಿ ಮಾಡ್ಕೊಂತೀನಿ, ಇನ್ನು ಶುದ್ಧ ಮಾಡಿ ನೀರನ್ನ ಬಿಟ್ಟಾಗ ಅವು ಒಳ್ಳೆ ನೀರನ್ನ ಸೇವಿಸಿ ಆರೋಗ್ಯವಾಗಿ ಪ್ರಾಣಿ ಪಕ್ಷಿಗಳು ಇರ್ತವೆ. ಇದರಿಂದ ಅವು ಕೂಡ ಅಳಿವಿನಂಚಿಗೆ ಹೋಗೋದಿಲ್ಲ. ಕೆಲವೊಂದು ಹೊಂಡಗಳು ಕೂಡ ಸ್ವಚ್ಛತೆ ಕಾಣದೆ ಕಲುಷಿತಗೊಂಡಿವೆ. ಜೋಗಿಮಟ್ಟಿಯ ಮೂಕಜೀವಿಗಳ ಗೋಳು ಕೇಳುವವರು ಯಾರಿಲ್ಲದಂತಾಗಿದೆ. ಅರಣ್ಯ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಪ್ರಾಣಿಗಳ ಸಂರಕ್ಷಣೆಗೆ ಮುಂದಾಗಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.